ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಸಿನಿಮಾ ನೋಡಿ ಬ್ರಷ್ ಎಷ್ಟು ಚೆನ್ನಾಗಿ ಬ್ರಷ್ ಮಾಡ್ತಿದ್ದಾರೆ ಅಂತ. ಸಿನಿಮಾ ಹೆಂಗೆ ಬ್ರಷ್ ಮಾಡೋದು? ಹೆಂಗೆ ಹಂಗ ಹೆಂಗೆ ಇನ್ನೊಂದ್ಸಲ ತೋರಿಸು. ಬ್ರಷ್ ಹೆಂಗೆ ಮಾಡೋದು? ಹೆಂಗೆ ಬ್ರಷ್? ಹಿಂಗೆ ಹೆಂಗೆ ಆ ಬ್ರಷ್ ಇಟ್ಕೊಂಡು ಅರ್ಧ ಗಂಟೆ ತಿಕ್ತಾಳೆ ಹಾಕಿ ಅದನ್ನ ಹಿಂಗೆ ಬ್ರಷ್ ಮಾಡಿಬಿಟ್ಟು ಹೂವತ್ತು ಉಗಿಬೇಕಂತೆ ಅಲ್ಲ. ಅಂದರೆ ದಿವಸ ಗಮ್ಸಿಗೆ ಈ ಥರ ರಬ್ ಮಾಡಿ ಅದು ಅವಳಿಗೆ ಅಭ್ಯಾಸ ಆಗಿದೆ. ನಾವು ಬ್ರಷ್ ಮಾಡಿದ್ರೆ ಹಿಂಗೆ ಅವಳು ಬ್ರಷ್ ಕೇಳ್ತಾಳೆ, ಎಲ್ಲಿದೆ ನನ್ನ ಬ್ರಷ್ ಅಂತ. ಇಷ್ಟು ಹಾಕೊಂಡಿಲ್ಲ ನೀನು? ಇಲ್ಲ, ಇಷ್ಟು ಹಾಕೊಂಡಿಲ್ಲ ಹಂಗ. ಗುಡ್ಗಲ್ ನೀನು. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಎದ್ದಿದ್ದೆ, ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಅಷ್ಟರಲ್ಲಿ ಇವಳು ಎದ್ಬಿಟ್ಲು, ಅದಕ್ಕಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೀನಿ. ಇಡ್ಲಿ ಆದರೆ ನಮ್ಮ ಚಿನಿಮಾ ಕೂಡ ತಿಂತಾಳೆ, ಅವಳಿಗಾಗಿ ಸಪ್ರೇಟ್ ಏನು ಮಾಡಬೇಕಾಗಿಲ್ಲ. ಹಾಗೆ ನಮ್ಮ ಅತ್ತೆಗೂ ತಿನ್ನಲಿಕ್ಕೂ ಈಸಿ ಆಗಿರುತ್ತೆ ಅಂಥೇಳಿ ಇಡ್ಲಿ ಎಲ್ಲರಿಗೂ ಇಷ್ಟ ನಾರ್ಮಲಾಗಿ ನಮ್ಮ ಮನೇಲಿ. ಈಗ ಎಲ್ಲರಿಗೂ ತಿಂಡಿಗೆ ಬಡಿಸ್ಬಿಟ್ಟು ನಾನು ನಮ್ಮ ಚಿನಿಮಾಗೂ ಕೂಡ ತಿನ್ನಿಸ್ಬಿಟ್ಟು ರೆಡಿ ಮಾಡ್ತೀನಿ. ಇವತ್ತು ಹೊರಗಡೆ ಹೋಗೋದಿದೆ, ತುಂಬಾ ಮುಖ್ಯವಾದ ಕೆಲಸ ಫ್ರೆಂಡ್ಸ್. ಹಾಗೆ ಇಡ್ಲಿ ಈ ರೀತಿ ಸಾಫ್ಟಾಗಿ ಬರಬೇಕು, ಹೊರಗಡೆ ಸಿಗೋ ರೀತಿಯಾಗಿ ಬರಬೇಕು ಅಂದರೆ ನಾನು ನಮ್ಮ ರುಚಿ ಪಾಕಶಾಲೆಯಲ್ಲಿ ಇದರ ಫುಲ್ ರೆಸಿಪಿ ಹಾಕಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರಾಗತ್ತೆ ಅಂಥೇಳಿ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಈ ಸಾಂಬಾರು. ಹಾಗೆ ಶೇಂಗಾ ಚಟ್ನಿ ಮಾಡಿದ್ದೀನಿ, ಇದಕ್ಕೇನು ಒಗ್ಗರಣೆ ಹಾಕಿಲ್ಲ. ಹಾಗೆ ಇವತ್ತು ಹೊರಗಡೆ ಹೋಗೋದಿದೆ ಅಲ್ವಾ, ಬರೋದು ಎಷ್ಟೊತ್ತಾಗುತ್ತೋ ಏನೋ, ಮತ್ತೆ ಬಂದು ನಾನು ಅಡುಗೆ ಮಾಡ್ಕೋಬೇಕು ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಒಟ್ಟಿಗೆ ಸಾಂಬಾರು ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ಸೊ ರೈಸ್ ಒಂದೇ ಮಾಡಿಬಿಟ್ಟು ಹೋಗ್ತೀವಿ. ಆ್ಯಂಡ್ ಇವ್ರದ್ದೆಲ್ಲ ತಿಂಡಿ ಆದಮೇಲೆ ನಾನೀಗ ತಿಂಡಿ ತಿನ್ಕೋಬೇಕು. ನಮ್ಮ ಭಾವವ್ರ ಹತ್ರ ದಿನಾಲೂ ಒಂದೊಂದು ಹೊಸ ಟಾಪಿಕ್ ಇರುತ್ತೆ. ಸೊ ಊಟ ಮಾಡಬೇಕಾದ್ರೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಅವರು ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನು ಕೂಡ ತಿಂಡಿ ತಿನ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಹಾಗೆ ತುಂಬ ಜನರು ಕೇಳ್ತಾಯಿದ್ರು, ಈಗ ನೀವು ಹೇರ್ ಕೇರ್ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಇವತ್ತೇನು ಯೂಸ್ ಮಾಡಿದ್ದೀನೋ ಅದನ್ನು ಹೇಳ್ತೀನಿ. ನಾನು ನ್ಯೂಡವರ ಕ್ಯಾರೆಟ್ ಸೀಡ್ ಹೇರ್ ಶ್ಯಾಂಪು ಮತ್ತು ಕಂಡೀಷ್ನರ್ನ ಬಳಸಿದ್ದೀನಿ. ಈ ಕ್ಯಾರೆಟ್ ಸೀಡ್ಸ್ ಬಂದ್ಬಿಟ್ಟು ವಿಟಮಿನ್ ಎ, ಆಲ್ಫಾ, ಬೀಟಾ, ಗಾಮಾ ಇನ್ನೂ ಅನೇಕ ವಿಧವಾದ ವಿಟಮಿನ್ಗಳ ನ್ಯಾಚುರಲ್ ಪವರ್ ಹೌಸ್ ಆಗಿದೆ. ಇನ್ನು ಅವರ ಪ್ಯಾಕಿಂಗ್ ಅಂತೂ ಹೇಳಬೇಕಾಗಿಲ್ಲ. ನೋಡಿ, ಈ ರೀತಿ ಪೌಚ್ ಕೂಡ ಕೊಟ್ಟಿರ್ತಾರೆ. ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಇದನ್ನು. ಫ್ರೆಂಡ್ಸ್, ಈ ಶ್ಯಾಂಪೂವನ್ನು ಬಳಸೋದ್ರಿಂದ ಫ್ರೀಝಿ ಹೇರನ್ನು ಕಡಿಮೆ ಮಾಡುತ್ತೆ, ಸ್ಪ್ಲಿಟ್ ಎಂಡ್ಸನ್ನು ರಿಪೇರ್ ಮಾಡುತ್ತೆ. ಹಾಗೆ ಇದು ಎಲ್ಲ ಥರದ ಹೇರ್ ಟೈಪ್ ಅವರಿಗೂ ಕೂಡ ಸೂಟಬಲ್ ಆಗುತ್ತೆ. ಗಂಡಸರು, ಹೆಂಗಸರು ಯಾರು ಬೇಕಾದರೂ ಕೂಡ ಬಳಸಬಹುದು. ನ್ಯೂಡ್ ಶ್ಯಾಂಪೂ ಜೊತೆಗೆ ಕಂಡೀಷ್ನರ್ ಕೂಡ ಸಿಗುತ್ತೆ. ನೀವು ಶ್ಯಾಂಪೂವನ್ನು ಬಳಸಿದ ನಂತರ ಕಂಡೀಷ್ನರ್ನ ಬಳಸಬೇಕು. ಇದರಿಂದ UV ರೇಸ್ ಮತ್ತು ಪೊಲ್ಯೂಷನ್ನಿಂದ ಪ್ರೊಟೆಕ್ಷನ್ ಕೊಡುತ್ತೆ. UV ರೇಸ್ ಮತ್ತು ಪೊಲ್ಯೂಷನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಕ್ಯಾರೆಟ್ ಸೀಡ್ನಲ್ಲಿ ಇರ್ತಕ್ಕಂತಹ ಕೆಲವೊಂದು ಅಂಶಗಳು ನಮ್ಮ ಸ್ಟ್ರೆಸ್ ಮತ್ತು ಆಂಗ್ಸೈಟಿಯನ್ನು ಕಡಿಮೆ ಮಾಡಿ ಕಾಮಿಂಗ್ ಮತ್ತು ರಿಲ್ಯಾಕ್ಸಿಂಗ್ ಫೀಲಿಂಗನ್ನು ಕೊಡುತ್ತೆ. ಫ್ರೆಂಡ್ಸ್, ನಾನು ಯೂಸ್ ಮಾಡಿದ್ದೀನಿ, ನನಗೆ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಮತ್ತೆ ಕೇಳ್ತಾ ಇದ್ರು, ಅದಕ್ಕಾಗಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಈ ಶ್ಯಾಂಪು ಮತ್ತು ಕಂಡೀಷ್ನರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ. ಹಾಸ್ಪಿಟಲ್ಗೆ ಹೋಗಬೇಕು. ನಮ್ಮ ಅತ್ತೆಗೆ ಹಾಸ್ಪಿಟಲ್ಗೆ ಕರ್ಕೊಂಡು. ಅಯ್ಯೋ ಮತ್ತೆ ಏನಾಗಿದೆ ಅಂದ್ಕೋಬೇಡಿ, ಈಗ ಅವ್ರಿಗೆ ಏಜ್ ಆಯ್ತಲ್ವಾ, BP, ಶುಗರ್, ಮತ್ತು ಈ ಏಜ್ಗೆ ಕಣ್ಣು ಮಂಜಾಗತ್ತೆ, ಪೊರೆ ಬರುತ್ತೆ ಅಂತ ಹೇಳ್ತಾರಲ್ವ. ಸೊ ಅದು ಬಂದಿರಬೇಕು. ಅವರಿಗೆ
ಅಷ್ಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ರಾಜು ಇಲ್ಲೇ ಮೈಸೂರಲ್ಲಿ ಹಾಸ್ಪಿಟಲ್ಸ್ ಚೆನ್ನಾಗಿದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ತೋರಿಸ್ಕೊಂಡ್ಬಿಡೋಣ, ಇಲ್ಲೇ ತೋರಿಸ್ತೀನಿ ಅಂತ ಹೇಳಿ ಕರೆಸಿದ್ದಾರೆ. ಸೊ ಅದಕ್ಕಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಫಸ್ಟು ಆಲ್ರೆಡಿ ಅವರಿಗೆ ಹಲ್ಲಿಂದು ತೋರಿಸ್ಕೊಂಬಂದ್ವಿ. ಇಲ್ಲೇ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ರೆ ಡಾಕ್ಟರ್ಸ್ ಏನು ಹೇಳಿದ್ರು ಅಂದರೆ ಫಸ್ಟು ಇರೋ ಹಲ್ಲು ಹೋಗಬೇಕು, ಆನಂತರ ನಾವು ಹೊಸ ಹಲ್ಲು ಹಾಕ್ಲಿಕ್ಕಾಗತ್ತೆ. ಆಲ್ರೆಡಿ ಇರೋದ್ರ ಮೇಲೆ ಹಾಕಿದ್ರೆ ಇನ್ನೊಂದು ಹಲ್ಲು ಏನಾದರೂ ಉದುರೋಯ್ತು ಅಂದರೆ ಸೊ ಹಾಕಿರೋ ಹಲ್ಲು ಕೂಡ ಲೂಸ್ ಆಗಿಬಿಡತ್ತೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇನ್ನೂ ಒಂದು 4 ಹಲ್ಲೇನೋ ಇದೆ, ಅದು ಉದುರೋಗ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಬೇಕಾದರೆ ಹಲ್ಲಿಂದ ಹಾಕ್ಸ್ಕೊಂಡ್ಬರ್ತೀವಿ. ಆಲ್ರೆಡಿ ಅವರಿಗೆ 2 ಹಲ್ಲು ಅಲ್ಲಾಡ್ತಾ ಇದೆ. ಅದು ಒಂದು ಹಲ್ಲೇನೋ ತುಂಬ ಪೇಯ್ನ್ ಇದೆ ಅಂತ ಹೇಳಿದ್ರು, ಅದನ್ನು ಅಲ್ಲಾಡ್ತಾ ಇರೋದ್ರಿಂದ ಡಾಕ್ಟ್ರ್ ತೆಗೆದುಬಿಟ್ರು. ಇನ್ನೂ ಒಂದಿದೆ, ಇನ್ನೂ ಒಂದು 3 ಹಲ್ಲೇನೋ ಸ್ವಲ್ಪ ಲೇಟ್ ಆಗುತ್ತೆ ಉದ್ರಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ಹೋದ್ಮೇಲೆ ಹೊಸ ಸೆಟ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು. ಈಗ ಹಲ್ಲಿಂದೇನು ಮಾಡಿಸ್ತಾ ಇಲ್ಲ ಪಾಪ, ಅವರಿಗೆ ತಿನ್ಲಿಕ್ಕೂ ಕೂಡ ಆಗೋದಿಲ್ಲ, ಚಪಾತಿ ಏನಾದರೂ ಅಗಿಬೇಕಂದ್ರೂ ಕೂಡ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಅದಾದಮೇಲೆ ಈಗ ಫಸ್ಟು ಕಣ್ಣು ಆಪ್ರೇಷನ್ ಏನಾದರೂ ಇತ್ತು ಅಂದರೆ ಸೊ ಅದನ್ನು ಮುಗಿಸ್ಕೊಂಬರೋಣ, ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಕೊಡಿಸ್ಬೇಕಾ ಅದನ್ನು ಕೇಳಬೇಕಲ್ವ. ಅದಕ್ಕೆ ಇವತ್ತು ಫಸ್ಟು ಕಣ್ಣು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಬಂದು ಆಮೇಲೆ ಹಲ್ಲಿಂದ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಟೈಮ್ 3:50 ಆಗಿದೆ. ನಾವು 4 o'clock ಅಲ್ಲಿಗೆ ಹೋಗಬೇಕು ಹಾಸ್ಪಿಟಲ್ಗೆ. ನಮ್ಮ ಅತ್ತೆಗೆ ತೋರಿಸ್ಬೇಕಂತ ಹೇಳಿದ್ವಲ್ಲ, 4 o'clock ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಫಸ್ಟ್ ಹೋಗಿ ವಿಸಿಟ್ ಮಾಡಿ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದೆಲ್ಲ ಕೇಳ್ಕೊಂಬರ್ಬೇಕು ಇವತ್ತು. ಆ್ಯಂಡ್ ಇನ್ನೇನು ಆಪ್ರೇಷನ್ ಏನಾದರೂ ಮಾಡಿಸ್ಬೇಕು ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೋ ಅದನ್ನು ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಈಗ ನಾನು, ಚಿನಿಮ, ರಾಜು, ನಮ್ಮ ಅತ್ತೆ ಎಲ್ಲರೂ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ರಾಮ ಬಾಯ್. ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಏನಾಯಿತು, ಡಾಕ್ಟ್ರ್ ಏನಂದರು ಅಂತ ಹೇಳಿಬಿಟ್ಟು ಬಂದಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ನಮ್ಮ ಮನೆಯಿಂದ ಹಾಸ್ಪಿಟಲ್ ಸ್ವಲ್ಪ ಹತ್ತಿರದಲ್ಲೇ ಇದೆ. ನಮಗೆ ಯಾವ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ನಾವು ಅಪೋಲೋ ಹಾಸ್ಪಿಟಲ್ನಲ್ಲಿ ಒಬ್ಬರು ನರ್ಸ್ ಗೊತ್ತಿದ್ದಾರೆ ಅಂತ ಹೇಳಿದ್ನಲ್ವ, ಅವರು ನಮಗೆ ನೇತ್ರದಮ್ಮ ಚೆನ್ನಾಗಿದೆ, ಅಲ್ಲಿ ತೋರಿಸ್ಬೋದು ಅಂತ ಹೇಳಿದ್ರು. ಈಗ ನಾವು 3 ಜನ ಅಲ್ಲ 4 ಜನ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಾಸ್ಪಿಟಲಲ್ಲಿ ತುಂಬ ಜನರು ಹೋಗೋ ಹಾಗಿಲ್ಲ ಅಲ್ವಾ, ಅದಕ್ಕಾಗಿ ನಮ್ಮ ಭಾವ ಅವರು ಲ್ಯಾಂಡ್ ಹತ್ರ ಹೋಗಿದ್ದಾರೆ, ಅಲ್ಲಿ ಕೆಲಸ ನಡೀತಾ ಇದೆ ಅಲ್ವಾ, ಅಲ್ಲಿ ನಾನು ನೋಡ್ಕೋತೀನಿ, ನೀವಿಲ್ಲ ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗೆ ನಾವು ಹೋಗಿದ ಕಡೆ ಎಲ್ಲ ಒಬ್ಬರಾದರೂ ನಮ್ಮ ವ್ಯೂವರ್ಸ್ ಇದ್ದೇ ಇರ್ತಾರೆ. ನಮ್ಮ ಚಿನಿಮಾನ ನೋಡಿಬಿಟ್ಟು ಬಂದುಬಿಡ್ತಾರೆ, ಚಿನಿಮಾ ಅಂತೇಳಿ ಮಾತಾಡ್ಸ್ಲಿಕ್ಕೆ. ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನಿಮ್ಮ ಮನೇಲಿ ಒಂದು ಫ್ಯಾಮ್ಲಿ ಥರ ಅಂದ್ಕೊಂಡಿದ್ದೀರಲ್ವ, ಅದೇ ಖುಷಿ ನಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೀವೆಲ್ಲರೂ ನನ್ನನ್ನು ಕೂಡ ನಿಮ್ಮ ಫ್ಯಾಮ್ಲಿ ಮೆಂಬರ್ ಥರ ಅಂದ್ಕೊಂಡು ಟ್ರೀಟ್ ಮಾಡ್ತಿರಲ್ಲ, ನನಗೆ ತುಂಬಾ ಖುಷಿ ಅನ್ನಿಸ್ತು. ಹಾಗೆ ನೇತ್ರದಮ್ಮ ಹಾಸ್ಪಿಟಲಲ್ಲಿ ಕೂಡ ಒಬ್ಬರು ಸಿಸ್ಟರ್ ಬಂದು ಹೇಳಿದರು, ನಾನು ನಿಮ್ಮ ರೆಗ್ಯುಲರ್ ಆಗಿ ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ. ಎಷ್ಟು ಖುಷಿ ಕೊಡೋದು ಗೊತ್ತಾ ನಮಗೆ ಅದೆಲ್ಲ ಕೇಳಿದಾಗ. ಫ್ರೆಂಡ್ಸ್, ಇನ್ನೇನೋ ಹಾಸ್ಪಿಟಲ್ಗೆ ರೀಚ್ ಆಗಿಬಿಟ್ಟು ಎಲ್ಲ ಒಂದೊಂದೇ ಟೆಸ್ಟನ್ನು ಮಾಡಿಸಿದ್ವಿ. ಅವ್ರಿಗೆ ECG ಮಾಡಿಸೋದು ಆಗಿರ್ಬೋದು, ಶುಗರ್ ಟೆಸ್ಟ್ ಎಲ್ಲ ಬಂದುಬಿಟ್ಟು ಬಿಫೋರ್ ಫುಡ್ಡು ಹಾಗೆ ಆಫ್ಟರ್ ಫುಡ್ ಬಂದು ನಾಳೆ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಒಂದು ಡೇ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಉಳಿದಿದ್ದ ಎಲ್ಲ ಚೆಕಪ್ನ ಮಾಡಿಸ್ತಾ ಇದ್ದೀವಿ. ಏನಾಯಿತು ಅಂತ ಮನೆಗೆ ಬಂದು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಸ್ವಲ್ಪ ಲೇಟ್ ಆಗಿಬಿಡ್ತು ಬರೋ ಅಷ್ಟೊತ್ತಿಗೆ ಮನೆಗೆ. ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಡಾಕ್ಟ್ರ್ ಹೇಳಿದ್ದೇನೆಂದರೆ ಒಂದು 70% ಅಷ್ಟು ಪೊರೆ ಇದೆ, ಕೆಲವರಿಗೆ 100% ಆಗಿಬಿಟ್ಟಿರುತ್ತೆ, ಅದು ಬಲ್ತ್ಬಿಟ್ಟಿರುತ್ತೆ, ಆಮೇಲೆ ತುಂಬ ಕಷ್ಟ ಆಗುತ್ತೆ ಆಪ್ರೇಷನ್ ಮಾಡೋಕ್ಕೆ. ಮಾಡ್ತಾರೆ, ಬಟ್ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಮಾಡಬೇಕಾಗತ್ತಂತೆ. ಬಟ್ ಇವಾಗ ಅವ್ರಿಗೆ 70% ಇರೋದ್ರಿಂದ ಸರ್ಜರಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಫಸ್ಟು ನಾವು ಅಲ್ಲಿ ಹೋಗಿ ನಮ್ಮ ಅತ್ತೆಗೆ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅವರು ಪರವಾಗಿಲ್ಲ, ಎಲ್ಲ ದೂರದಿಂದ ಕಾಣುತ್ತೆ, ಒಂದು ಚಿಕ್ಕದಷ್ಟೇ ಕಾಣಲ್ಲ, ಇನ್ನು ಆಲ್ಮೋಸ್ಟ್ ಎಲ್ಲ ಕಾಣುತ್ತೆ. ಅವ್ರು ನಾನು ಹತ್ತಿರ ಹೋಗಿ ಅಂದರೆ ಫಸ್ಟ್ ಟೈಮ್ ಅವರು ಟೆಸ್ಟ್ ಮಾಡಿಸಿರ್ಬೇಕು ಈ ಥರ. ನಾನು ಹತ್ತಿರ ಹೋಗಿ ಅದೇನು ಕಾಣಿಸ್ತಾ ಇಲ್ಲ, ದೂರದಿಂದ ಹತ್ತಿರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅವರಿಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಸೇಮೇ ಇದೆ, ಅದಕ್ಕಾಗಿ ಎರಡೂ ಕಣ್ಣಿಗೆ ಮಾಡಬೇಕಂತ ಹೇಳಿದ್ದಾರೆ. ಫಸ್ಟ್ ಒಂದು ಐ ಮಾಡಿಬಿಟ್ಟು ಒಂದು 3-4 ಡೇಸ್ ಆದಮೇಲೆ ಇನ್ನೊಂದು ಕಣ್ಣಿಗೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಕೂಡ ಏನು 10,000ಇಂದ ಸ್ಟಾರ್ಟ್ ಆಗುತ್ತಂತೆ. ನಮಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ನಾವು ಹೋಗಿದ್ದು.
ಕಣ್ಣಿನ ಹಾಸ್ಪಿಟ್ಲಿಗೆ ಯಾವತ್ತೂ ಹೋಗಿಲ್ಲ. 10,000 ಸ್ಟಾರ್ಟ್ ಆಗುತ್ತೆ. ಬಟ್ 10,000 ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ 1-2-3 ಇಯರ್ಸ್ ಆದಮೇಲೆ ಸ್ವಲ್ಪ ಮಂಜಾಗೋದು, ಮತ್ತು ಅದು ಲೆನ್ಸ್ ಎಲ್ಲ ಚೇಂಜ್ ಮಾಡಬೇಕಾಗತ್ತಂತೆ. ಅದಕ್ಕೆ ನಾವು 10,000 ಬೇಡ ಅಂತ ಹೇಳಿದ್ವಿ. ಅದಾದಮೇಲೆ ಇನ್ನೊಂದಿದೆ 18,000-20,000 ಸಮಥಿಂಗ್ ಇತ್ತು. ಸೊ ಅದು ನಮ್ಮ ಇಂಡಿಯಾದೇ ಅಂತ ಹೇಳಿದ್ರು. ಅದು ಕೂಡ ಚೆನ್ನಾಗಿದೆ. ಅದಕ್ಕಿಂತ ಚೆನ್ನಾಗಿರೋದು ಅಂದರೆ 38,000 ಇದೆ. ಅದರಿಂದ ನಾವು ಕಲರ್ಸ್ ಎಲ್ಲ ಐಡೆಂಟಿಫೈ ಮಾಡ್ಬೋದು, ದೂರದಲ್ಲಿರುವಂಥದ್ದೆಲ್ಲ ಕಾಣುತ್ತೆ, ಹಾಗೆ ಬುಕ್ಸ್ ಎಲ್ಲ ಓದ್ಬೋದು ಅಂತ ಹೇಳಿದ್ರು. ಅಂದರೆ ಚಿಕ್ಕ ಚಿಕ್ಕ ಅಕ್ಷರ ಎಲ್ಲ ಕಾಣುತ್ತಂತೆ. ಇನ್ನು ರಾಜು ಇದು 38,000 ಮಾಡಿಸ್ಬಿಡೋಣ ಅಂತ ಹೇಳಿ ಅಂದರು. ಎಲ್ಲ ಒಂದು ಕಣ್ಣಿಗೆ ಬಂದುಬಿಟ್ಟು 38,000, ಮತ್ತು ಅವ್ರದ್ದು ಡಾಕ್ಟ್ರ್ ಚಾರ್ಜಸ್ಸು ಅದೆಲ್ಲ ಬಂದುಬಿಟ್ಟು ಒಂದು 3-4,000 ಇರುತ್ತಂತೆ. ಅಂದರೆ ಎಲ್ಲ ಅಪ್ರಾಕ್ಸಿಮೇಟಾಗಿ ಒಂದು ಕಣ್ಣಿಗೆ ಒಂದು 40,000-43,000 ಆಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು 2 ಕಣ್ಣಿಗೂ ಅಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆದ್ವಿ. ಆದರೆ ಅವರಿಗೆ ಫಸ್ಟು BP ಶುಗರ್ ಚೆಕ್ ಮಾಡಬೇಕು. ಅದಾದಮೇಲೆ ಆಪ್ರೇಷನ್ ಮಾಡೋದು ಡೇಟ್ ಹೇಳ್ತಾರೆ. ಆಪ್ರೇಷನ್ ಏನು ಅವತ್ತೇ ಮಾಡಿಬಿಟ್ಟು ಈವ್ನಿಂಗ್ ಕಳಿಸ್ಕೊಡ್ತಾರಂತೆ. ಸೊ ಅವಾಗವಾಗ ಹಾಸ್ಪಿಟಲ್ ವಿಸಿಟ್ ಇರುತ್ತೆ, ಬರಬೇಕು ಅಂತ ಹೇಳಿದ್ದಾರೆ. ಸೊ ಇದೇನು ಜಾಸ್ತಿ ಪೇಯ್ನ್ ಇರಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ತುಂಬಾ ಭಯ. ಅವರಿಗೆ ಹಲ್ಲು ಕಿತ್ಸ್ಬಿಟ್ರೆ ನನ್ನ ಕಣ್ಣು ಕಾಣಲ್ಲ ಅನ್ನೋದು ಯಾರೋ ಹೇಳಿಬಿಟ್ಟಿದ್ದಾರೆ ಅವರಿಗೆ. ಅದೇ ಇದೆ ಅವ್ರ ತಲೆಲ್ಲ. ಅದಕ್ಕೆ ಹಲ್ಲು ಕೀಳ್ಸೋಕ್ಕೂ ಬಿಡ್ತಾ ಇಲ್ಲ ಅವರು. ನನ್ನ ಹಲ್ಲು ಕಿತ್ಬಿಟ್ರೆ ಕಣ್ಣು ಹೋಗ್ಬಿಡುತ್ತೆ ಅಂತೇಳಿ. ಸೊ ಸ್ವಲ್ಪ ಇದ್ದಾಗಲೇ ನಾವು ಕೇರ್ ತೊಗೊಂಡು ಮಾಡೋದು ಒಳ್ಳೇದಲ್ವ. ಪೂರ್ತಿ ಏನು 100% ಆದಾಗ ಅವ್ರಿಗೂ ತೊಂದರೆ ಆಗುತ್ತೆ, ಮತ್ತು ನಮಗೂ ತೊಂದರೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಳೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಮತ್ತು ನಾವು ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು. ನಾಳೆ ರಾಜು ಹೋಗಿ ಬೆಳಗ್ಗೆನೇ ಶುಗರ್ ಟೆಸ್ಟ್ ಎಲ್ಲ ಕೊಟ್ಟು ಬರ್ತಾರೆ. ಅದಾದಮೇಲೆ ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ನಮಗೆ ಇದು ಐಡಿಯಾನೇ ಇಲ್ಲ. ಈ ಥರ ಕಣ್ಣಿಗೆ ಇಷ್ಟು ಚಾರ್ಜ್ ಆಗುತ್ತೆ. ಓಕೆ, ಚಾರ್ಜ್ ಆಗೋದು ಪಕ್ಕಕ್ಕಿಟ್ರೆ ಹೇಗೆ ನಾವು ಟ್ರೀಟ್ಮೆಂಟ್ ತೊಗೋಬೇಕು, ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋದು ಏನೂ ಗೊತ್ತಿರೋದಿಲ್ಲ. ಸೊ ನಮ್ಮ ವಿಡಿಯೋ ಮುಖಾಂತರ ನಿಮಗೂ ಹೆಲ್ಪ್ ಆಗ್ಬೋದು. ಯಾಕೆಂದರೆ ಸಾಕಷ್ಟು ಜನರು ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅತ್ತೆಂದ್ರು ಇರ್ತಾರೆ, ಅಥವಾ ಅಜ್ಜಿಯಂದ್ರು ಇರ್ತಾರೆ. ಅವ್ರಿಗೆ ಯಾವ ಕಡೆ ಹೋಗಿ ತೋರಿಸ್ಬೇಕು, ಯಾವ ಥರ ನಾವು ಕೇರ್ ಮಾಡಬೇಕು. ಎಲ್ಲರೂ ಕೇರ್ ಮಾಡ್ತಾರೆ, ಬಟ್ ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅನ್ನೋದು ಕೆಲವ್ರಿಗೆ ಐಡಿಯಾ ಇರಲ್ಲಲ್ವ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಡೈಲಿ ರುಟೀನಲ್ಲಿ ಹೇಗಿರುತ್ತಲ್ವ, ಸೊ ಇದು ಕೂಡ ಒಂದು ಪಾರ್ಟ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಆ್ಯಂಡ್ ಇವಾಗ ನನ್ನ ಗಿಡಗಳಂತೂ ನನ್ನ ಮಕ್ಕಳಾಗ್ಬಿಟ್ಟಿದ್ದಾರೆ. ಡೈಲಿ 2 ಟೈಮ್ಸ್ ಅವ್ರನ್ನ ಕೇರ್ ಮಾಡ್ತಾನೆ ಇರಬೇಕು. ಹೋಗಿ ನೋಡ್ಕೊಂಬರ್ತಾ ಇರ್ತೀನಿ. ಸ್ವಲ್ಪ ಜಾಸ್ತಿ ಬಿಸಿಲಾಯಿತು ಅಂದರೂ ಹೋಗಿ ನೋಡ್ಕೊಂಬರ್ತಾ ಇರ್ತೀನಿ. ಈಗ ಹೋಗಿ ಸ್ವಲ್ಪ ಗಿಡಗಳಿಗೆ ನೀರೆಲ್ಲ ಹಾಕಿ ಬರಬೇಕು. ಮಳೆ ಏನೋ ಚೆನ್ನಾಗಿ ಹೊಡೆದಿದೆ. 1-2 ಡೇಸ್ ಏನೋ ಮತ್ತೆ ಮಳೆ ಬರಲಿಲ್ಲ. ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಏನಾದರೂ ಬೀಜ ಏನಾದರೂ ಹಾಕೋದಿದ್ರೆ ಹಾಕ್ಬರ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೂ ಏನಾದರೂ ನನಗೆ ಸಜೆಷನ್ಸ್ ಕೊಡೋದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ನೀವು ಆಪ್ರೇಷನ್ಸ್ ಮಾಡಿಸಿರ್ತೀರಾ ನಿಮ್ಮ ಮನೆಯಲ್ಲಿರೋರಿಗೆ, ಅಥವಾ ಯಾರಿಗಾದ್ರೂ ಮಾಡಿಸಿರ್ಬೋದಲ್ವ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನೀವು ಹೇಗೆ ಕೇರ್ ಮಾಡಿದ್ರಿ, ಅದು ನನಗೂ ಹೇಳಿದ್ರೆ ನನ್ನ ಮತ್ತೆಗೆ ಇನ್ನೂ ಚೆನ್ನಾಗಿ ಕೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.